ಹೋಗ್ತಾರೆ ನಾವು. ಸೊ ವೆಲ್ಕಮ್ ಬ್ಯಾಕ್. ಹೆಂಗೆ ಹೇಳೋದು ಸೊ ವೆಲ್ಕಮ್ ಬ್ಯಾಕ್. ಇವತ್ತು ಊರಿಗೆ ಹೋಗ್ತಾ ಇದೀವಿ. ತುಂಬ ದಿನ ಆಗಿದೆ. ಎಷ್ಟು ದಿವಸ ಆಯ್ತು ರೀ ಹೋಗಿ ನಾವು? ಇವ್ರು ಹೋಗಿದ್ದಾರೆ, ನಾನಂತೂ ಒಂದು 6 months ಆಯ್ತೇನೋ ಹೋಗಿ. ಹೆಂಗೆ ಹೇಳೋದು? ಕೊಟ್ರೆ ಇಚ್ಚಿಗೆ ಹೋದೆ ಕೊಟ್ರೆ. ನಿನ್ನ ಹೆಸರೇನು ಬೇಬಿ? ನಿನ್ನ ಹೆಸರೇನು ಹೇಳ್ಬಿಡು. ಎಲ್ರಿಗೂ ನಿನ್ನ ಹೆಸರು ಹೇಳ್ಬಿಡು. ಹೇಳಲ್ವಾ? ನಿನ್ನ ಹೆಸರು ಹೇಳ್ಬಿಡು. ಅದಕ್ಕೆ ನಿನ್ನ ಹೆಸರು ಹೇಳು. ನಿನ್ನ ಹೆಸರೇನು? ಯಶಿಕಾ ಶಿವರಾಜು ನನ್ನ ಮಗಳ ಹೆಸರು. ಟೈಮ್ ಆಲ್ಮೋಸ್ಟ್ ಈಗ 10:30 ಆಗಿದೆ. ನಾಷ್ಟ ಸಹ ಮಾಡಿಲ್ಲ. ಇಲ್ಲೇ ಹೋಗ್ತಾ ಇರೋದು, ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಏನೂ ಮಾಡಲಿಲ್ಲ ಮನೆಯಲ್ಲಿ. ಆದರೂ ಲೇಟ್ ಆಗುತ್ತೆ. ನಾವೆಷ್ಟೇ ಬೇಗ ಎದ್ದು ರೆಡಿ ಆಗ್ತೀವಿ ಅಂದರೂ ಲೇಟ್ ಆಗೋದಕ್ಕೆ. ಚೀಸ್ ಮಾಡು. ಆ್ಯಂಡ್ ಹೋಗ್ತಾ ಜಿಗ್ನಿಯಲ್ಲೇ ನಾವು ಟಿಫನ್ನು ಮಾಡಿಕೊಂಡು ಆಮೇಲೆ ಊರಿಗೆ ಹೊರಟ್ವಿ. ಮನೆ ದೇವ್ರಿಗೆ ಮತ್ತು ಊರಲ್ಲಿರೋ ದೇವಸ್ಥಾನಕ್ಕೆ ಎರಡಕ್ಕೂ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊತಾನೆ ಇದ್ವಿ. ಬಟ್ ತುಂಬ ದಿವಸ ಆಗಿತ್ತು, ಹೋಗೂ ಇರಲಿಲ್ಲ. ಸರಿ ಇವತ್ತು ಹೆಂಗೂ ಹೋಗ್ತಾ ಇದೀವ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟ್ವಿ. ಸೊ ಆ್ಯಂಡ್ ಜಿಗ್ನಿನಲ್ಲಿ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಬಂದರು ನನ್ನ ಹಸ್ಬೆಂಡು. ಅದಾದಮೇಲೆ ಹೋಗೋಷ್ಟೊತ್ತು ಆಲ್ಮೋಸ್ಟ್ ಒಂದು 11 o'clock 11:30 ಹೋಗ್ಬಿಟ್ಟಿತ್ತು ಟೈಮು. ಫೈನಲಿ ರೀಚ್ ಆದ್ವಿ. ಇದು ನಮ್ಮ ಮನೆ ದೇವರು. ಮತ್ತು ನಾವು ಮದುವೆ ಆಗಿದ್ದು ಕೂಡ ಇದೆ ದೇವಸ್ಥಾನದಲ್ಲಿ. ಲಾಕ್ಡೌನಲ್ಲಿ ನಮ್ಮ ಮದುವೆ ಆಯಿತು. ಸೊ ಹೋಗಿ ಕಾರ್ನೆಲ್ಲ ಪಾರ್ಕ್ ಮಾಡಿ ಕಾಲು ಕೈ ಎಲ್ಲ ತೊಳ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ಕಾಯಿ ಚೆನ್ನಾಗೈತೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಊರಿಗೆ ಹೋದ್ವಿ. ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತೋಟಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಚೀಸ್ ಮಾಡ್ತಾಯಿದ್ದಾಳೆ, ಚೀಸು. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಮನೆ, ಅಂದರೆ ಈ ಸೈಡ್ ಏನು ಕಾಣ್ತಿದೆಯಲ್ಲ ಅದು ನಮ್ಮ ಮನೆ ತೋರಿಸ್ತೀನಿ ಹೇಗಿದೆ ಅಂತ. ಬಟ್ ಓಪನ್ ಮಾಡಿ ಎಲ್ಲ ತೋರಿಸ್ಲಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ತೋರಿಸಿದ್ದೀನಿ ಅಷ್ಟೇ. ಇವಾಗ ತೋಟಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ನಮ್ದ್ರಲ್ಲಿ ಸಿಕ್ಕಿರೋದು ಚೇಪೆಕಾಯಿ ಚೆನ್ನಾಯ್ತಾ? ಬಂದೆ ನಡಿ. ಸರಿ ಅಂತ ಹೊರಟ್ರೆ ಫುಲ್ಲು ಬಿಸಿಲು. ಎಷ್ಟು ಬಿಸಿಲು ಅಂದರೆ ಅಪ್ಪ, ಇವಾಗಲೇ ಈ ರೇಂಜಿಗೆ ಬಿಸಿಲಿದೆ. ಬಟ್ ಇನ್ನು ಮುಂದೆ ಹೋಗ್ತಾ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ ಅನಿಸುತ್ತೆ. ಹಂಗೆ ಹೋಗ್ತಾ ಒಂದು ಚೇಪೆಕಾಯಿ ಸಿಕ್ತು. ಸರಿ ತಿನ್ಕೊಂಡು ಫುಲ್ಲು ನಿಧಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ. ಬಿಸಿಲಲ್ಲಿ ನನ್ನ ಮಗಳನ್ನ ಎತ್ಕೊಳ್ಳೋದು ನಿಜವಾಗ್ಲೂ ತುಂಬ ಕಷ್ಟ. ಪಾಪ ನಮ್ಮ ಯಜಮಾನ್ರು ಎತ್ಕೊಂಡಿದ್ರು.
ಇನ್ನೆಲ್ಲ ಏನು ರೋಡ್ ಹೊಡ್ಸಿರೋದ ಇವಾಗ ನಿಲ್ಸಿರೋದ ಅಟ್ಲೀಸ್ಟ್ ಇದಕ್ಕೆಲ್ಲ ರಾಗಿ ಚಲ್ಕೊಂಡಿದ್ರೆ ಚೆನ್ನಾಗಿರೋದು ಅನ್ಸೋದಲ್ಲ. ಇರೋದು ಇಲ್ಲ. ಸರಿ ಅಂದ್ಬಿಟ್ಟು ಒಂದು ರೌಂಡ್ ತೋಟನೆಲ್ಲ ನೋಡಿಕೊಂಡು ನೆಕ್ಸ್ಟು ಏನಪ್ಪ ಅಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ನೆಕ್ಸ್ಟು ಎಲ್ಲದಕ್ಕೂ ಏನು ನೀರು ಬಿಡಬೇಕು. ಅದಾದಮೇಲೆ ಅದಕ್ಕೆ ಪಾತಿ ಮಾಡಿ ನೀರು ಬಿಟ್ಟರೆ ಚೆನ್ನಾಗಿ ಬೆಳೆಯುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ನಮ್ಮದು ತೆಂಗಿನ ಗಿಡ ಮತ್ತು ಮಾವಿನ ಗಿಡಗಳನ್ನ ಹಾಕಿದ್ದೀವಿ. ತೆಂಗಿನ ಗಿಡ ಒಂದು 400 ಸಮಥಿಂಗ್ ಇದೆ ಆ್ಯಂಡ್ ಮಾವಿನ ಗಿಡ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ. ನನ್ನ ಹೇರ್ ಸ್ಟೈಲ್ನೆಲ್ಲ ಮಲಗಿಸ್ಬಿಡ್ತಾಳೆ. ಚೆನ್ನಾಗಿತ್ತಾ ಓಕೆ. ಸಿಂಹಾಸನ? ಚೆನ್ನಾಗಿತ್ತು, ಅದಕ್ಕೆ ಇಳಿತಾ ಇಲ್ಲ. ಅಲ್ಲಿಂದ ಬಂದಾದಮೇಲೆ ಊಟ ಮಾಡಿ ನಮ್ಮ ಅಕ್ಕ ಅಡುಗೆ ಮಾಡಿದರು. ಸೊ ಊಟ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ, ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಇದು ಊರಲ್ಲಿರೋಂಥ ದೇವರು ಬಸವೇಶ್ವರ. ಇಲ್ಲಿ 1 ಇಯರ್ ಆಯಿತು ಇದು ಓಪನ್ ಆಗಿ. ನಿಮಗೆ ಯಾರು ಬೀಳ್ಸು ಅಂತ ಹೇಳಿದ್ದು? ಬಿದ್ದೋಯ್ತಾ? ಅಷ್ಟೇ ಬಿಡು, ಹೋಯ್ತು. ಅಷ್ಟೇ ಹೋಯ್ತು. ಬೀಳಿಸ್ಬಾರ್ದು ಫ್ಲ್ಯಾಗು, ಕೈಯಲ್ಲಿ ಇಟ್ಕೊಬೇಕು. ಕೈಯಲ್ಲಿ ಇಟ್ಕೊಂಡು ಬೀಳಿಸ್ಬಾರ್ದು ಫ್ಲ್ಯಾಗ್. ಅದು ಒಳಗಡೆ ಹೊಟ್ಟೋಯ್ತು, ಅದನ್ನ ಹೆಂಗೆ ಎತ್ತೋದು? ಪ್ಲೀಸ್ ಪ್ಲೀಸ್ ಎತ್ತಕ್ಕಾಗಲ್ಲ. ಅಣ್ಣ ಇಲ್ಲ, ಅಣ್ಣ ಊಟ ಓಂ ಶಿವಾಯ ನಮಃ, ಓಂ ಕೈಲಾಸವಾಸಿ ನಮಃ, ಓಂ ಭಂಡಾರಪ್ರಿಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸರ್ವಜ್ಞಾಯ ನಮಃ, ಓಂ ಸರ್ವೇಶ್ವರಾಯ ನಮಃ, ಓಂ ಶ್ರೀರಸ್ತು ಸುಮರಸ್ತು ಸರ್ವವಿದ್ರೋಪಶಾಂತಿಃ. ಪೂಜೆ ಎಲ್ಲ ಆದಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬ್ಯಾಂಗ್ಳೂರ್ಗೆ ಬಂದ್ವಿ. ಎಲ್ಲ ಒಂದು 6 o'clock ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಿಡೋ ಅಷ್ಟೊತ್ತಿಗೆ. ಸೊ ಹೊರಟು ಬಂದ್ವಿ. ಆ್ಯಂಡ್ ನನ್ನ ಮಗಳು ಕಾರ್ ಹತ್ತೋಷ್ಟೊತ್ತಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಲು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಆ್ಯಂಡ್ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.